ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇನ್ನು SITಗೆ ಕಗ್ಗಂಟಾಗಿ ಉಳಿದ ಪ್ರಜ್ವಲ್ ರೇವಣ್ಣ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟರೂ ಕೂಡ ಪ್ರಜ್ವಲ್ ಇನ್ನೂ ಸಿಕ್ಕಿಲ್ಲ. ಇಂಟರ್ಪೋಲ್ಗೂ ತಲೆನೋವಾದ ಸಂಸದ. 196 ದೇಶಕ್ಕೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾಗಿದೆ. ಯಾವ ರಾಷ್ಟ್ರದಿಂದಲೂ ಈವರೆಗೆ ಏನೂ ಮಾಹಿತಿ ಇಲ್ಲ. ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡುತ್ತಾ SIT. ಈಗಾಗಲೇ ಕಾನೂನು ಪ್ರಕ್ರಿಯೆ ಶುರು ಮಾಡಲಿದೆ SIT. ನೋಡಿ, ನಾನು ಆವಾಗಲೂ ಹೇಳ್ತಾ ಇದ್ದೆ, ಯಾರು ತಾರಾ ಮಹೇಶ್ ಹೇಳಿದಾಗಲೂ ಕೂಡ, ನೋಡಿ ನಮ್ಮದು ಷಡ್ಯಂತ್ರ ಪಕ್ಷವನ್ನು ಓಕೆ, ಅದು ರಾಜಕೀಯ ಅಂತ ಇಟ್ಕೊಳ್ಳಿ. ಫಸ್ಟ್ ಆಫ್ ಆಲ್ ರೇವಣ್ಣ ತಪ್ಪು ಮಾಡಿದ್ದಾರೆ ಅಂತ ಯಾಕೆ ಹೇಳ್ತೀರಿ? ಅಂದರೆ ಶಿಕ್ಷೆಗಳಾಗಲಿ ಅನ್ನುವಂಥದ್ದು ಇದು ಇದು ಈ ಥರ ಆಗಿದ್ದರೆ ಅದು ಅಕ್ಷಮ್ಯ ಅಪರಾಧ ಅಂತ ನಿಮ್ಮ ಬಾಯಲ್ಲಿ ಯಾಕೆ ಬರೋದಿಲ್ಲ? ಈಗ ನಿಮಗೆಲ್ಲರಿಗೂ ಕೂಡ ಹೆಣ್ಮಕ್ಳ ಬಗ್ಗೆ ಏನು ಕಳಕಳಿ, ಪ್ರೀತಿ, ಕಾಳಜಿ ಯಾವ ನನ್ನ ಮಗನಿಂದ ಆಗಿದ್ದು? ಆ ಹೆಣ್ಮಕ್ಳು ಬೀದಿಗೆ ಬಂದಿದ್ದು ಯಾರಿಂದಾಗಿ? ಇವನು ತನ್ನ ರಾಸಲೀಲೆಗೆ ಬಳಸ್ಕೊಳ್ಳದೆ ಇದ್ದಿದ್ರೆ ಅದು ಬರ್ತಿತ್ತಾ? ಎಸ್, ಅಫ್ಕೋರ್ಸ್ ಬ್ಲರ್ ಮಾಡಬೇಕು. ಇವನಿಗೆ ಯಾಕೆ ಅನಿಸಿಲ್ಲ ಅವತ್ತು ನಾನು ಅದನ್ನು ಮಾಡಬಾರ್ದಾಗಿತ್ತು, ಪ್ರೈವೇಟ್ ಆಗಿ ನಡೀತಾ ಇರುವಂಥದ್ದು ಅಂತೇಳಿ, ನಾಳೆ ಏನಾದರೂ ಲೀಕ್ ಆದರೆ ಅಂತೇಳಿ ಇವನಿಗೆ ತಲೆ ಇರಲಿಲ್ವಾ? ಯಾಕೆ ಅವನ ಬಗ್ಗೆ ನೀವು ಮಾತಾಡಲ್ಲ? ನೀವು ಹೇಳಬೇಕಾಗಿತ್ತು, ಅವನಿಗಾದರೂ ತಲೆ ಇದೆಯಾ, ಅವನಿಗೆ ತಲೆ ಇದೆಯಾ? ಹಂಗೆ ಯಾರು ಕೇಳಲ್ಲ ನೀವು. ಅವನು ಚಿನ್ನಾರನ್ನ ಮುನ್ನ ನಿಮ್ಮ MLA ಸೀಟ್ಗಳು ಹೋಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟ್ ಅವನನ್ನು ತದಕಿ, ಅವನನ್ನು ಆ ಹೆಣ್ಣುಮಕ್ಕಳ ಬಗ್ಗೆ ಇಷ್ಟೆಲ್ಲ ವಿಡಿಯೋ ಮಾಡಿಟ್ಟಿದ್ದಾನೆ, ಗೊತ್ತಿಲ್ಲ. ಒಂದು ವೇಳೆ ಆತನೇ ಆದರೆ ಅದು ಅಕ್ಷಮ್ಯ ಅಪರಾಧ. ಇವತ್ತು ಇಡೀ ಹೆಣ್ಣುಮಕ್ಕಳ ಮಾನ ಮರ್ಯಾದೆ ಬೀದಿ ಪಾಲಾಗೋದಕ್ಕೆ ಇವನೇ ಕಾರಣ, ರಾಕ್ಷಸ. ಅದ್ಯಾಕೆ ಹೇಳಲ್ಲ ನೀವು? ಅದು ಹೇಳೋದೆ ಅವನು ಮಾಡಿಟ್ರೆ ಕರೆಕ್ಟ್ ಆಗಿದ್ರೆ. ರಿಲೀಸ್ ಮಾಡಿದವನು ತಪ್ಪು ಮಾಡ್ದ, ಹಾಗಂತ ಇವನು ತಪ್ಪು ಮಾಡಿದ್ದಿಲ್ವಾ? ಫಸ್ಟ್ ತಪ್ಪು ಮಾಡಿದ್ಯಾರು? ಇವನು. ಅದೇ ಹೇಳಿ ಫಸ್ಟು. ನೀವು ಇವನ ಬಗ್ಗೆ ಬಕೆಟ್ ಹಿಡಿಯೋರು, ಬಕೆಟ್ ಸಿಂಟೆಕ್ಸ್ ಹಿಡಿತಾ ಇದ್ದೀರಲ್ಲ, ಅದನ್ನು ಹೇಳಿ. 34 ವರ್ಷ ತನಗೇ ಓಟ್ ಹಾಕದಂಥವರನ್ನು ಈ ರೀತಿ ಬಳಸ್ಕೋತಾನೆ ಅಂತಂದರೆ, ನೀವು ಅವನಿಗೆ ಸಪೋರ್ಟ್ ಮಾಡ್ತೀರಿ ಅಂತಂದರೆ ಅದು ಒಂದು ಸಣ್ಣದಾಗಿ ಹೇಳ್ಬಿಡೋದು, ಕಂಡೀಷನ್ಸ್ ಅಪ್ಲೈ ಅಂತ ಇದ್ದಂಗೆ. ಇಲ್ಲ, ನಾವು ಅದರ ಬಗ್ಗೆ ಯಾವುದೂ ಇದಿಲ್ಲ, ಆದರೆ ಇವರು ರಿಲೀಸ್ ಮಾಡಬಾರ್ದಿತ್ತು. ಅವನು ಅಂದರೆ ನೀವು ಬ್ಲರ್ ಮಾಡಿದ್ರಾ? ನೀವು ಅದನ್ನು ಕೇಳಿ ಅವನಿಗೆ, ಏನು ತಿಂತಿದ್ದೀಯ ಹೊಟ್ಟೆಗೆ ಅಂತೇಳಿ. ಆ ಅನ್ನ ಹಾಕಿದಂಥ ಒಂದು ಅಜ್ಜಿ ಅದನ್ನು ಬಿಡಲಿಲ್ಲಲ್ವಾ? ರಾಕ್ಷಸ, ಮೃಗ ಅಂತ ಕರೀರಿ ಅವನನ್ನು. ಅದೊಂದು ಮೃಗ ಬಿಡಿ, ಹಿಂಗೆ ಹೇಳಿ. ಅವನೊಬ್ಬ ಮೃಗ ತಪ್ಪು ಮಾಡ್ದ, ಈ ಮೃಗಗಳು ಯಾಕೆ ತಪ್ಪು ಮಾಡಬೇಕಾಗಿತ್ತು? ಅದು ಯಾಕೆ ಬರೋದಿಲ್ಲ? ಅವನೇನೋ ಮಾಡಿಬಿಟ್ಟ, ಯಾರು ಗೊತ್ತು ಸರಿಯೋ ತಪ್ಪ? ಇವ್ರು ಮಾಡಿದ ತಪ್ಪಂತೆ. ಸಮರ್ಥನೆಗೊಂದು ಅರ್ಥ ಬೇಕ್ರಿ. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೋಡಿ. ರೆಡ್ ಕಾರ್ನರ್ ನೋಟಿಸ್, ಬ್ಲೂ ಕಾರ್ನರ್ ನೋಟಿಸ್ ಈ ಕ್ಷಣಕ್ಕೆ ಬಂದು ಹಾಜರಾಗಬೇಕು. ಯಾಕೆ ಹೇಳಲ್ಲ ಕುಮಾರಸ್ವಾಮಿ ಅವರಾಗಲಿ, ಮತ್ತೊಬ್ಬರಾಗಲಿ, JDS ಅವರಾಗಲಿ? ಯಾಕೆ ತಪ್ಪಿಸ್ಕೊಂಡು ಓಡ್ತಾ ಇದ್ದೀರಿ? ನೀನು ತಪ್ಪು ಮಾಡಿಲ್ಲ ಅಂದರೆ ಬಂದು ಸರೆಂಡರ್ ಆಗು, ತಪ್ಪು ಮಾಡಿದರೂ ಕೂಡ ಶಿಕ್ಷೆ ಸಿಗಲಿ, ಅದೇ ಹೇಳಲ್ಲ. ನಮ್ಮನ್ನು ಮುಳುಗಿಸೋ ಪ್ರಯತ್ನ, ಮತ್ತೊಂದು ಮುಳುಗಿಸೋ ಪ್ರಯತ್ನ, ಮತ್ತು ಇವೆಲ್ಲಿ ಮುಳುಗಿದ್ದಾನೆ? ಬನ್ನಿ, ಮಾದೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಮಾದೇಶ್, ಈಗ 196 ರಾಷ್ಟ್ರಗಳಿಗೆ ಒಂದು ರೀತಿಯಲ್ಲಿ ಹೆಂಗಿರುತ್ತೆ ಅಂದರೆ, ಇಂಟರ್ಪೋಲ್ ಮುಖಾಂತರ ಎಲ್ಲ ದೇಶಗಳಿಗೂ ಕಳಿಸುವಂಥದ್ದು. ಇವರನ್ನು ಹುಡುಕುವಂಥ ಪ್ರಯತ್ನಗಳಾಗ್ತಾ ಇದೆ. ಇದೇ ಪಕ್ಷದ ಘಟಾನುಘಟಿ ನಾಯಕರು ಬೇರೆ ವಿಚಾರದ ಬಗ್ಗೆ ಮಾತಾಡ್ತಾರೆ. ತಮ್ಮದೇ ಸಂಸದ ತಲೆಮರೆಸ್ಕೊಂಡು ಓಡಿ ಹೋಗಿದ್ದಾನೆ, ಬರಬೇಕು, ಆತನನ್ನು ಅರೆಸ್ಟ್ ಮಾಡಬೇಕು ಅಂತ ಯಾಕೆ ಒಂದು ಮಾತು ಹೇಳೋದಿಲ್ಲ? ಈಗ ಏನಾಗುತ್ತೆ? ಈಗ ರೆಡ್ ಕಾರ್ನರ್ ನೋಟಿಸ್ ಕೊಟ್ಟು, ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟು ನಮ್ಮ SIT ತಂಡಕ್ಕೆ ಹೋಗೋದಕ್ಕೆ ಏನಾದರೂ ಅವಕಾಶ ಇರುತ್ತಾ? ಹೆಂಗೆ ಅದು? ಜಯಪ್ರಕಾಶ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕಣ್ಣಿಟ್ಟಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ.
ಸುಮಾರು 196 ದೇಶಗಳಲ್ಲಿ ಈಗಾಗಲೇ ಒಂದು ನೋಟಿಸನ್ನು ಸರ್ವ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಇಲ್ಲಿಂದ ಪ್ರತಿಯೊಂದು ಕೂಡ ಒಬ್ಬ ಆರೋಪಿ ಬೇರೆ ದೇಶಕ್ಕೆ ಎಸ್ಕೇಪ್ ಆದರೆ ಅದು ಸಾಕಷ್ಟು ಕಾನೂನಿನ ತೊಡಕುಗಳಿರುತ್ತೆ. ಯಾಕಂದರೆ ಅಲ್ಲಿನ ಒಂದಷ್ಟು ಸಂವಿಧಾನಗಳಾಗಿರ್ಬೋದು, ಅಲ್ಲಿನ ಒಂದಷ್ಟು ಕಾನೂನಾತ್ಮಕ ವಿಚಾರಗಳಾಗಿರ್ಬೋದು, ಅಲ್ಲಿ ಆ ವ್ಯಕ್ತಿ ಪತ್ತೆಯಾಗಿದ್ದರೂ ಕೂಡ ಆತನನ್ನು ಕರೆದುಕೊಂಡು ನಮ್ಮ ದೇಶಕ್ಕೆ ಬರೋದು ಒಂದು ದೊಡ್ಡ ಟಾಸ್ಕ್ ಸರಿಯೇ. ಅದರಲ್ಲೂ ಕೂಡ ಇಂಥ ಒಂದು ಮೇಜರ್ ಕೇಸ್ನಲ್ಲಿ ಇಂತಹ ವ್ಯಕ್ತಿಯನ್ನು, ಈ ಪ್ರಜ್ವಲ್ ರೇವಣ್ಣನ ಕಂಡುಹಿಡಿಯೋದು ಎಲ್ಲೋ ಒಂದು ಕಡೆ SIT ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಕಾನೂನಿನ ಒಂದಷ್ಟು ಚೌಕಟ್ಟುಗಳಿದೆ. ಬೇರೆ ದೇಶಕ್ಕೆ ಹೋದರೆ ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗಲೇ ರೆಡ್ ಅಲರ್ಟ್ ನೋಟಿಸನ್ನು ರೆಡಿ ಮಾಡೋದಕ್ಕೆ SIT ಅಧಿಕಾರಿಗಳು ಪ್ಲಾನನ್ನು ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸನ್ನು ಹೊರಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇಂಟರ್ಪೋಲ್ಗೆ ಒಂದಷ್ಟು ಮೇಲನ್ನು ಮಾಡಿ ಮನವಿಯನ್ನು ಕೂಡ ಮಾಡಿದರು. ಇಂಟರ್ಪೋಲ್ ಮೂಲಕ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ಬೋದು. ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಆತ ಎಲ್ಲಿದ್ದಾನೆ, ಆತನ ಚಹರೆ ಏನು ಅನ್ನೋದನ್ನು ಅಲ್ಲಿನ ಒಂದಷ್ಟು ಏಜೆನ್ಸಿಗಳ ಮೂಲಕ ನಮ್ಮ SIT ಅಧಿಕಾರಿಗಳಿಗೆ ಇಂಟರ್ಪೋಲ್ ಮೂಲಕ ಬರುತ್ತೆ, ಇಂಟರ್ಪೋಲ್ನಿಂದ SIT ಅಧಿಕಾರಿಗಳಿಗೆ ಬರುತ್ತೆ. ಅದಾದ ಮೇಲೆ SIT ಅಧಿಕಾರಿಗಳು ಅಲ್ಲಿ ಹೋಗಬೇಕಾಗುತ್ತೆ. ಇನ್ನು ರೆಡ್ ಕಾರ್ನರ್ ನೋಟಿಸ್ ಅಂದರೆ ಇಮಿಡಿಯೇಟ್ಲಿ ಅಲ್ಲಿನ ಏಜೆನ್ಸಿಗಳ ಮೂಲಕ ಅವರನ್ನು ವಶಪಡೆಯೋದು. ಅಂದರೆ ಆರೋಪಿತ ಸ್ಥಾನದಲ್ಲಿ ಯಾರಿರ್ತಾನೆ ಆತನನ್ನು ವಶಪಡೆದು ಮತ್ತೆ ಅಲ್ಲಿಂದ ಕೂಡಲೇ ಅಲ್ಲಿನ ಕೋರ್ಟ್ಗಳಿಗೆ ಹಾಜರುಪಡಿಸಿ ಇಲ್ಲಿಗೆ ಬರುವಂಥ ಏನೆಲ್ಲ ಕಾನೂನು ಪ್ರಕ್ರಿಯೆಗಳಿರುತ್ತೆ ಅವೆಲ್ಲವನ್ನು ಕೂಡ ಇಮಿಡಿಯೇಟ್ ಆಗಿ ಮಾಡುವಂಥ ಪ್ರಕ್ರಿಯೆಗೆ ಈ ಒಂದು ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸುವಂಥ ಕೆಲಸವನ್ನು ಮಾಡಲಾಗುತ್ತೆ. ಒಂದು ವೇಳೆ ಆತ ಈ ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸದೇ ಇದ್ದರೆ ಆತ ಸಿಕ್ಕರೂ ಕೂಡ ಆತನನ್ನು ಇಲ್ಲಿಗೆ ಕರೆದುಕೊಂಡು ಬರೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ SIT ಅಧಿಕಾರಿಗಳು ರೆಡ್ ಕಾರ್ನರ್ ನೋಟಿಸನ್ನು ಹೊರಡಿಸೋದಕ್ಕೆ ಎಲ್ಲ ರೀತಿಯಾದಂಥ ಪ್ಲಾನ್ ಮಾಡ್ಕೊಳ್ತಿದ್ದಾರೆ. ಈಗಾಗಲೇ ಇಂಟರ್ಪೋಲ್ಗೂ ಕೂಡ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗಾಗಲೇ 196 ದೇಶಗಳಲ್ಲಿ ಆತ ಎಲ್ಲೆಲ್ಲಿ ಇದ್ದಾನೆ ಅನ್ನುವಂಥದ್ದು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಇಂಟರ್ಪೋಲ್ ಮುಂದಾಗಿದ್ರು ಕೂಡ ಯಾವುದೇ ರೀತಿಯಾದಂಥ ಪರ್ಟಿಕ್ಯುಲರ್ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಿಲ್ಲ. ಯಾವಾಗ ಆತನಿಗೆ ನೋಟಿಸ್ ಕೊಡ್ತಾರೋ ಆತ ತನ್ನ ವಕೀಲನ ಮೂಲಕ ಒಂದು ಮನವಿಯನ್ನು ಮಾಡ್ತಾನೋ ಅವತ್ತು ಆತ ಪೋಸ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾನೆ. ನಾನು ಬೆಂಗಳೂರಿಗೆ ಬರ್ತೇನೆ, ಸತ್ಯಾಸತ್ಯತೆ ಬರುತ್ತೆ ಅಂತ ಹೇಳ್ತಾನೆ. ಆದರೆ ಇಲ್ಲಿವರೆಗೂ ಕೂಡ ಒಂದು ಸಣ್ಣ ಸುಳಿವಿಲ್ಲ ಆತ ಎಲ್ಲಿದ್ದಾನೆ ಅಂತೇಳಿ. ಮತ್ತೊಂದು ಕಡೆ ಅವರ ಪಕ್ಷದವರು ಕೂಡ ನೀವು ಹೇಳ್ತಿದ್ದೀರಿ ಆಗಾಗ ಅಂದರೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಯಾವ ಲೆವೆಲ್ಗೆ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ ಅಂತೇಳಿ. ಹಾಗಾದರೆ ಫ್ಯಾಮಿಲಿಯವರಾಗಿರ್ಬೋದು, ಅವ್ರ ಪಕ್ಷದವರಾಗಿರ್ಬೋದು ಜವಾಬ್ದಾರಿಯನ್ನು ತೆಗೆದುಕೊಂಡು ಅವರಿಗೆ ಕಾಂಟ್ಯಾಕ್ಟ್ ಮಾಡುವಂಥ ಯತ್ನ ಯಾಕೆ ಮಾಡ್ತಿಲ್ಲ? SIT ಅಧಿಕಾರಿಗಳಿಗೆ ತಮ್ಮ ಪಕ್ಷದ ಕಡೆಯಿಂದಲೂ ಕೂಡ ಸಪೋರ್ಟ್ ಮಾಡುವಂಥದ್ದು ಇಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಮತ್ತೊಂದು ಕಡೆ ಈಗಾಗಲೇ SIT ಅಧಿಕಾರಿಗಳು ತನಿಖಾ ವಿಚಾರವಾಗಿ ಸಾಕಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ತಿದ್ದಾರೆ. ಇಲ್ಲಿ ಟೆಕ್ನಿಕಲಿ ಸಾಕಷ್ಟು ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇಂಟರ್ಪೋಲ್ ಅಧಿಕಾರಿಗಳು ಬೇರೆ ಬೇರೆ ದೇಶಗಳಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಆ್ಯಂಗಲ್ನಲ್ಲೂ ಕೂಡ ಆತನನ್ನು ಹುಡುಕಾಟ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ ಕಾದು ನೋಡಬೇಕಿದೆ ಇಂಟರ್ಪೋಲ್ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಅದರ ಬಗ್ಗೆ. ಹಾಗಾಗಿ ಆ ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡೋದು ಅಂತ ದಳಪತಿಗಳು ಯೋಚನೆ ಮಾಡ್ದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ JDS ನಡುವೆ ಜೋರಾಗ್ತಾ ಇದೆ ಕಚ್ಚಾಟ. ಕಾಂಗ್ರೆಸ್ ಸಚಿವರ ಆರೋಪಕ್ಕೆ ಸಿಟ್ಟಿಗೆದ್ದಿದ್ದಾರೆ HD ಕುಮಾರಸ್ವಾಮಿ ಅವರು. ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಂದ JDS ಮೇಲೆ ಆರೋಪ, ಕಾಂಗ್ರೆಸ್ ಆರೋಪಕ್ಕೆ HD ಕುಮಾರಸ್ವಾಮಿ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಮಾತಿಗೆ ಕೃಷ್ಣ ಬೈರೇಗೌಡ ಅವರು ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು, ಸುದ್ದಿಗೋಷ್ಠಿ ಮಾಡಿ ಒಂದಷ್ಟು ಪ್ರಶ್ನೆಗಳನ್ನ ಮುಂದಿಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲಾಗಿ ಕಾಂಗ್ರೆಸ್ನ ಸಚಿವ ಕೃಷ್ಣ ಬೈರೇಗೌಡ ಅವರ ಆದಿಯಾಗಿ DCM DK ಶಿವಕುಮಾರ್ ಕೂಡ ತಿರುಗೇಟು ಕೊಟ್ಟಿದ್ದಾರೆ. ಇದರಲ್ಲಿ ಎಲ್ಲೋ ಒಂದು ಕಡೆ ಇನ್ನೊಂದು ಹಂತದಲ್ಲಿ ನಾವು ಮಾಡಿದ ತಪ್ಪನ್ನ ರಕ್ಷಣೆ ಮಾಡ್ಕೊಳ್ಳೋದು, ನಮಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಜಾತಿಯನ್ನ ತಂದು ಅಡ್ಡ ಇಟ್ಟು ಜಾತಿಯಿಂದ ರಕ್ಷಣೆ ಪಡೆಯುವಂತಹದ್ದು ಇನ್ನೂ ಇಡೀ ಜಾತಿಗೆ ಅವಮಾನ ಆಗುತ್ತೆ. ಇದರಿಂದ ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಹಾಗಾದ್ರೆ ಅವರು ಒಂದು ಜಾತಿಗೆ ಸೇರಿದವರು ಅಂತ ಇಡೀ ಜಾತಿಯವರು ತಲೆ ತಗ್ಗಿಸ್ಬೇಕಾ? ಈ ಸಂದರ್ಭದಲ್ಲಿ ಒಂದು ಜಾತಿಯನ್ನ ತಂದು ಅಡ್ಡ ಇಡೋದಿದೆಯಲ್ಲ, ಇದು ಇಡೀ ಸಮಾಜಕ್ಕೆ ಮಾಡ್ತಕ್ಕಂಥ ಅವಮಾನ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣ ಬೈರೇಗೌಡರು ನಿನ್ನೆ ಮಾತನಾಡಿದ್ದಾರೆ. ನಾನು ಆ ಮಂತ್ರಿಗಳಿಗೆ ಹೇಳ್ತೀನಿ, ಪ್ರಥಮವಾಗಿ ಇದೆಲ್ಲ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ನಾನು ಒಕ್ಕಲಿಗ ಕ್ಯಾಪ್ ಇಟ್ಕೊಂಡು ಒಕ್ಕಲಿಗರ ರಕ್ಷಣೆಯನ್ನು ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅತ್ಯಂತ ಕೆಟ್ಟ ಘಟನೆ, ಈ ಒಂದು ಯಾರೋ ಒಬ್ಬರು ಒಂದು ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಹಾಗಾದರೆ ಅವರು ಕಾನೂನಿಗಿಂತ ಮೇಲೆ ಇದ್ದಾರಾ? ಹಾಗಾದರೆ ಸಂವಿಧಾನ ಅವ್ರಿಗಿಂತ ಕೆಳಗಡೆ ಇದೆಯಾ?
ದೇಶದಲ್ಲಿ ಬೇರೆಯವರು ಎಲ್ಲರಿಗೂ ಲಾಗು ಆಗುವಂಥ ಕಾನೂನು ಇವ್ರಿಗೂ ಆಗಬೇಕಾ ಬೇಡವಾ? ಯಾವುದೋ ಒಂದು ಮನೆಗೆ ಸೇರಿದ್ದಾರೆ. ಇವತ್ತು ದೇಶದ ನಮ್ಮ ರಾಜ್ಯದ ಮಾನ ಮರ್ಯಾದೆ, ಹಾಸನ ಜಿಲ್ಲೆ ಮಾನ ಮರ್ಯಾದೆ ಹಾಳು ಮಾಡಿರೋದು ನೀವು. ಯಾವುದೋ 4 ಗೋಡೆ ಮಧ್ಯದಲ್ಲಿತ್ತು, ಆ ಪ್ರಕರಣ ದೊರಕಿದಾಗ ಆ್ಯಕ್ಷನ್ ತಗೊಳಕ್ಕೆ ಏನಾಗಿತ್ತು ನಿಮಗೆ ಈಗಲೂ ಹೇಳ್ತೇನೆ. ಆ ಪ್ರಕರಣ ನಡೆದಿದೆ ಅಂತಕ್ಕಂಥದ್ದನ್ನು ಈಗ ಆರೋಪ ಮಾಡಿಬಿಟ್ಟಿದ್ದೀರಿ. ಇವತ್ತು ಈ ಒಂದು ನ್ಯಾಯಾಲಯಗಳಿಗೆ ನಾವು ತಲೆ